ಫಸ್ಟ್ ಈ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ, ಮಾತಾಡೋಣ. ಈಗ ಒಂದ್ ಮಾತು ಹೇಳ, ಇಲ್ಲಿ ಅರ್ಥ ಮಾಡ್ಕೊಂಡಾಗೆ ಬಿಗ್ ಬಾಸ್ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಹಾಕಿದ್ ಬಂದೇನೆ ಇರ್ಬೋದು, ಬಾಳ್ಚಾರ ಬಾಳ್ರ ಆಗಿಂದೆ ಇದೇ ಗಿಲ್ಲಿ, ಇದೇ ಗೇಮ್. 12 ಸೀಸನ್ಗಳಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಒಬ್ಬ ಕಂಟೆಸ್ಟೆಂಟ್ಗೆ ಈ ಮಟ್ಟಕ್ಕೆ ಕ್ರೇಜ್ ಬಂದಿರೋದು. ಗಿಲ್ಲಿ ಅವರು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಬರೀ 1 ಲಕ್ಷ ಫಾಲೋವರ್ಸ್ ಮಾತ್ರ ಇದ್ರು. ಆದ್ರೆ ಈಗ 1,000,1 ಅಂದ್ರೆ 10 ಲಕ್ಷ ಜನ ಅವರು ಮನೇಲಿ ಇದ್ದಾಗ್ಲೇನೆ ಫಾಲೋ ಮಾಡಕ್ ಶುರು ಮಾಡಿದ್ದಾರೆ. ಬೇರೆ ಸೀಸನ್ ಗಳಲ್ಲಿ ಬೇರೆ ಆಟಗಾರರು ಕೂಡ ಫೇಮಸ್ ಆಗಿದ್ರು, ಆದ್ರೆ ಯಾರು ಕೂಡ ಈ ಮಟ್ಟಕ್ಕೆ ಫೇಮಸ್ ಆಗಿರ್ಲಿಲ್ಲ. ಹೊರಗಡೆ ಬಂದ್ರು ಸಮೇತ ಅವರಿಗೆ 1 ಮಿಲಿಯನ್ ಫಾಲೋವರ್ಸ್ ಕೂಡ ರೀಚೇ ಆಗಿಲ್ಲ. ಅಂಡ್ ಆಕ್ಚುಲಿ ನೋಡಕ್ ಹೋದ್ರೆ ಪ್ರತಿ ಸೀಸನ್ ಅಲ್ಲೂ ಕೊನೆವರೆಗೂ ಒಂದು ಕನ್ಫ್ಯೂಷನ್ ಇರ್ತಿತ್ತು, ಯಾರು ಗೆಲ್ಬಹುದು ಅಂತ. ಆದ್ರೆ ಈ ಸೀಸನ್ ಅಲ್ಲಿ ಹೇಗಾಗ್ತಿದೆ ಅಂದ್ರೆ, ಹೊರಗಡೆ ಸಿಗ್ತಾ ಇರೋಂತ ರೆಸ್ಪಾನ್ಸ್ ಆಗ್ಲಿ, ಈ ಪೋಲ್ಸ್ ಆಗ್ಲಿ, ಅದ್ರ ವೋಟಿಂಗ್ ನಾಗ್ಲಿ, ಆ ಪರ್ಸೆಂಟೇಜ್ ಗಳನ್ನ ನೋಡ್ತಾ ಹೋದ್ರೆ ಸೀಸನ್ 12 ಸ್ಟಾರ್ಟ್ ಆಗಿ ಮೊದಲನೇ ಮಂತ್ ಒಳಗಡೆನೆ ಆಲ್ಮೋಸ್ಟ್ ವಿನ್ನರ್ ಯಾರು ಅನ್ನೋದು ಡಿಕ್ಲೇರ್ ಆಗ್ಬಿಟ್ಟಿದೆ ಅನ್ನೋ ತರ ಅಷ್ಟೊಂದು ಕ್ರೇಜ್ ಎದ್ದೇಳಿಸಿದ್ದಾರೆ ಗಿಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳು ಗಿಲ್ಲಿದು ಬರೇ ಕಾಮಿಡಿ ಅಷ್ಟೇ, ಗಿಲ್ಲಿದು ಕಾಮಿಡಿ ಬಿಟ್ರೆ ಬೇರೇನಿಲ್ಲ, ಬರೇ ಪಳ್ ಮಾಡ್ಕೊಂಡೆ ಆಟ ಆಡ್ತಿದ್ದಾನವನು ಅಂತ ಹೇಳ್ತಾರೆ. ಆದ್ರೆ ಗಿಲ್ಲಿ ಬರೇ ಕಾಮಿಡಿ ಮಾತ್ರನೇ ಮಾಡ್ತಾ ಇರೋದು ಇಲ್ಲ, ಗಿಲ್ಲಿ ಆಟನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಆಟ ಆಡ್ತಿರೋದು. ಅವರು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆನೆ 2-3 ಶೋಸ್ ಗಳಲ್ಲಿ ರನ್ನರ್ ಅಪ್ ಆಗಿ, ಮತ್ತೆ ಅವರ ಒಂದು ಯೂಟ್ಯೂಬ್ ಕಂಟೆಂಟ್ ಏನಿದೆ, ಯೂಟ್ಯೂಬ್ ಇಂದ ಕಾಮಿಡಿ ಸ್ಕಿಟ್ ಗಳು ಮಾಡಿರೋದು, ಅದನ್ನ ಅವರು ನೆಕ್ಸ್ಟ್ ಲೆವೆಲ್ ಮಾಡ್ಕೊಂಡ್ ಬಂದಿದ್ದಾರೆ. ಅದರಲ್ಲಿರೋ ಎಲ್ಲ ರೇಟಿಂಗು ಸಮೇತ ಅವ್ರದೇನೆ. ಎಲ್ಲಾ ಡೈಲಾಗ್ಸ್ ನ ನೆನ್ಪಿಟ್ಕೊಂಡು ಒಂದೇ ಟೇಕ್ ಅಲ್ಲಿ ಎಂಟೈರ್ ಸ್ಕಿಟ್ ನ ಪರ್ಫಾರ್ಮ್ ಮಾಡೋದಂದ್ರೆ ಸುಮ್ನೆನಾ? ನೀವು ನೋಡಿರ್ಬೋದು, ಗಿಲ್ಲಿ ಬಿಗ್ ಬಾಸ್ ಮನೇಲಿ ಯಾರಿಗಾದ್ರೂ ಒಬ್ರಿಗೆ ನಾಮಿನೇಟ್ ಮಾಡ್ಬೇಕು ಅಂದ್ರೆ ಎಂತೆಂತ ಕಾರಣಗಳು ಕೊಡ್ತಾರೆ ಅಂತ. ಮತ್ತೆ ಅವ್ರು ಅಪೋಸಿಟ್ ಯಾರು ಬರ್ತಾರೆ ಅವ್ರಿಗೆಲ್ಲ ತಡಿ ಇರು ಬಂದೆ, ನಾನ್ ಬಂದ್ ನೆಕ್ಸ್ಟ್ ಕೊಡ್ತೀನಿ ತಡಿ ಅಂತ ಹೇಳಿ ಸ್ಪಾಂಟೇನಿಯಸ್ ಆಗಿ ಅವರಿಗೆ ಕರೆಕ್ಟ್ ಆಗಿ ಅಲ್ಲೇ ಉತ್ತರ ಕೊಡ್ತಾರೆ. ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ಗಿಲ್ಲಿ ಅವರು ಮನೆಯವ್ರನ್ನ ನಾಮಿನೇಟ್ ಮಾಡ್ಬೇಕು ಅಂತ ಬರುತ್ತೆ. ಸೊ ಆಗ ಗಿಲ್ಲಿ ಅವರು ಕಾವ್ಯಾಗ ಮಾತ್ರ ಏನಂದ್ರು ನಾಮಿನೇಟ್ ಮಾಡಲ್ಲ. ಕಾವ್ಯ ಅವರು ರೀಸನ್ ಕೇಳ್ತಾರೆ, ನೀನ್ ಯಾಕೆ ಮಾಡ್ಲಿಲ್ಲ ಅಂದ್ರೆ ಅವ್ರು ಕೊಟ್ಟಿರೋಂತ ರೀಸನ್ಸ್ ಒಂದು ವ್ಯಾಲಿಡ್ ಇರ್ಲಿಲ್ಲ. ಇನ್ ಕೇಸ್ ಅವ್ರ ಏನಾದ್ರು ನಿಮ್ ಫ್ಯಾಮಿಲಿ ಅವ್ರ ಮೇಲೆ ನೀವು ಮಾಡಿದ್ದು ರೂಲ್ಸ್ ಬ್ರೇಕ್ ಮಾಡಿದ್ರು ಅಂತ ಏನಾದ್ರು ಹೇಳಿದಿದ್ರೆ ಬಹುಶಃ ನಾನು ನಿನಗೆ ನಾಮಿನೇಟ್ ಮಾಡ್ತಿದ್ದೇನೋ ಅಂತ. ಅಷ್ಟೆಲ್ಲ ಯಾಕೆ, ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹತ್ರನೇ ಹೇಳ್ತಾರೆ, ಸರ್ ಇನ್ ಕೇಸ್ ಏನಾದ್ರು ಕಾವ್ಯ ಅವ್ರನ್ನ ನಿಲ್ಸಿ ಆಪೋಸಿಟ್ ಇನ್ನೊಂದು ವ್ಯಕ್ತಿನ ನಿಲ್ಸಿ, ಆಪೋಸಿಟ್ ವ್ಯಕ್ತಿಗೆ ಏನೂ ರೀಸನ್ಸ್ ಕೊಡ್ತಿಲ್ದಂಗೆ ಕಾವ್ಯಾಗ ಮಾತ್ರ ರೀಸನ್ಸ್ ನ ಕೊಟ್ಟಿದ್ರೆ ನಾನು ಕಾವ್ಯನ ನಾಮಿನೇಟ್ ಮಾಡ್ಲೇಬೇಕಿತ್ತು ಸರ್ ಆಗ. ಸೊ ಇವ್ರು ಯಾರು ಅದನ್ನ ಮಾಡ್ಲಿಲ್ಲ, ಅದಕ್ಕೋಸ್ಕರ ನಾನು ಕಾವ್ಯನ ನಾಮಿನೇಟ್ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಸೊ ಈ ಮಾತನ್ನು ಕೂಡ ಅವ್ರು ಎಷ್ಟು ಕ್ಲಾರಿಟಿಯಿಂದ ಆನ್ಸರ್ ಕೊಡ್ತಾರೆ ಅನ್ನೋದನ್ನು ನಾವು ನೋಡಬಹುದು. ರಜತ್ ಮತ್ತೆ ಅಶ್ವಿನಿ ಅವ್ರದ್ದು ಒಂದು ಗಲಾಟೆ ನಡೀತಾ ಇರುತ್ತೆ. ಆಗ ರಜತ್ ಅಶ್ವಿನಿ ಅವ್ರಿಗೆ ಹೇಳ್ತಾರೆ, ಗಿಲ್ಲಿಗೆ ನಾನು ಕಪಾಳಕ್ಕೆ ಹೊಡೆದ್ ಬಿಡ್ತಿದ್ದೆ ಅಂತ. ರಜತ್ ಜೊತೆ ಚೆನ್ನಾಗಿದ್ದಿದ್ ಗಿಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿ ಬಂದು ರಜತ್ ನ ನಾಮಿನೇಟ್ ಮಾಡ್ತಾರೆ. ಕಾರಣ ಕೇಳಿದ್ರೆ, ಅಣ್ಣ ನೀನ್ ಕಪಾಳು ಕೊಡಿತೀನಿ ಅಂದಿದ್ದು ತಪ್ಪು, ಅದೆಲ್ಲ ಮಾತಾಡಬಾರ್ದಣ ಅಂತ ಹೇಳಿ ಅಲ್ಲೇ ಸ್ಪಾಟ್ ಅಲ್ಲೇ ಇಮಿಡಿಯೇಟ್ ಆಗಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಇಲ್ಲಿ ಥಿಂಕ್ ಮಾಡ್ಬೇಕಾಗಿರೋದು ಏನಂದ್ರೆ, ನಾರ್ಮಲ್ ಕಂಟೆಸ್ಟೆಂಟ್ ಗಳಾಗಿದ್ರೆ ಅಣ್ಣ ನೀನ್ ಯಾಕಣ ನನಗೆ ಈ ತರ ಹೇಳ್ದೆ, ಕಪಾಳು ಕೊಡಿತೀನಿ ಅಂದಿದ್ದು ತಪ್ಪಲ್ವಣ ಅಂತ ಹೇಳ್ಬೋದಿತ್ತು. ಆದ್ರೆ ಗಿಲ್ಲಿ ಅದನ್ನ ಮಾಡ್ಲಿಲ್ಲ. ಸ್ಟೇಜ್ ಮೇಲೆ ಹೋಗಿ ಅದನ್ನೇ ಒಂದು ಆಪರ್ಚುನಿಟಿ ಆಗಿ ಬಳಸ್ಕೊಂಡು ಇಮಿಡಿಯೇಟ್ ಆಗಿ ರಜತ್ ನ ನಾಮಿನೇಟ್ ಮಾಡ್ತಾರೆ, ಮತ್ತೆ ರೀಸನ್ ನ ಕೊಡ್ತಾರೆ. ಸೊ ಇದು ಪಕ್ಕ ಗೇಮರ್ ಮೈಂಡ್ ಸೆಟ್ ಅಂತಾನೆ ಹೇಳ್ಬೋದು. ಇದೇ ರೀತಿ ವೀಕೆಂಡ್ ಅಲ್ಲಿ ರಜತ್ ಅವರು ಸುದೀಪ್ ಸರ್ ಮುಂದೆ ಒಂದು ಮಾತು ಹೇಳ್ತಾರೆ, ಸರ್ ನಾನು ಇವ್ರನ್ನೆಲ್ಲ ಮನೆಯಿಂದ ಆಚೆ ಹಾಕಿನೇ ಹೊರಗೆ ಹೋಗೋದು ಅಂತ. ಆಗ ಇಮಿಡಿಯೇಟ್ ಆಗಿ ಗಿಲ್ಲಿ ಅವ್ರು ಹೇಳ್ತಾರೆ, ಸರ್ ನಾನು ರಜತ್ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ಮೇಲೆ ನಾನು ಹೊರಗೆ ಹೋಗೋದು ಅಂತ. ಸೊ ಅವ್ರ ಮಾತಲ್ಲಿ ಆ ಕಾನ್ಫಿಡೆನ್ಸ್ ಗಳನ್ನ ಪ್ರತಿ ಸಾರಿ ಅವ್ರು ತೋರಿಸ್ತಾನೆ ಬಂದಿದ್ದಾರೆ. ಎಷ್ಟು ಕ್ವಿಕ್ ಆಗಿ, ಎಷ್ಟು ಸ್ಪಾಂಟೇನಿಯಸ್ ಆಗಿ ಇಮಿಡಿಯೇಟ್ ಆಗಿ ರಿಪ್ಲೈ ಕೊಡ್ತಾರಲ್ವಾ, ಬಹುಶಃ ಅದೇ ಅನ್ಸುತ್ತೆ ಜನಗಳಿಗೆ ಇಷ್ಟನೂ ಆಗ್ತಿರೋದು. ಕಾಮಿಡಿ ಪ್ಲಸ್ ಆ ಸ್ಪಾಂಟೇನಿಯಸ್, ಇಮಿಡಿಯೇಟ್ ಆಗಿ ಏನ್ ಆನ್ಸರ್ಸ್ ಕೊಡೋದು ಏನಿದೆ, ಇಮಿಡಿಯೇಟ್ ಆಗಿ ಅವ್ರಿಗೆ ಏನು ರಿಪ್ಲೈ ಮಾಡೋದು ಏನಿರುತ್ತೆ, ಸೊ ಇದನ್ನೆಲ್ಲ ಬಹುಶಃ ಜನ ತುಂಬಾ ಇಷ್ಟಪಟ್ಟು ಇಷ್ಟೊಂದು ಫಾಲೋವರ್ಸ್ ಆಗ್ತಿರ್ಬೋದು. ಸೊ ಹೀಗೆ ಹೇಳ್ತಾ ಹೋದ್ರೆ ಸುಮಾರಷ್ಟು ಕಡೆ ಗಿಲ್ಲಿ ಅವರು ತುಂಬಾ ಕ್ಲೇವರ್ ಆಗಿ, ತುಂಬಾ ಸ್ಮಾರ್ಟ್ ಆಗಿ ಆಟನ ಆಡ್ಕೊಂಡು ಬರ್ತಾ ಇದ್ದಾರೆ. ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾಗ ಅಶ್ವಿನಿ ಅವ್ರ ಜೊತೆ ಒಂದು ಗಲಾಟೆನ ಮಾಡಿ ಸ್ಟಾರ್ಟಿಂಗ್ ಅಲ್ಲೇನೆ ಮನೆಯವ್ರಿಗೆ ಎಲ್ರಿಗೂ ಒಂದು ಮೆಸೇಜ್ ಹೋಗೋ ತರ ಕಿರ್ಚಾಡಿ ಅರ್ಚಾಡಿ ಅಶ್ವಿನಿ ಅವ್ರ ಕೈಲಿ ಕೆಲಸ ಮಾಡಿಸಿ, ಸೊ ಎಂಟೈರ್ ಮನೆಯನ್ನ ನನ್ ಕ್ಯಾಪ್ಟನ್ಶಿಪ್ ಒಳಗಡೆ ಸುಮ್ನೆ ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋದ್ರೆ ಬೆಟ್ರು ಅಂತ ಹೇಳಿ ಜಸ್ಟ್ ಒಂದು ಗಲಾಟೆಯಿಂದ ಎಂಟೈರ್ ಮನೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು. ಸೊ ಈ ರೀತಿ ಹೇಳ್ತಾ ಹೋದ್ರೆ ಸುಮಾರಷ್ಟು ಕಡೆ ಗಿಲ್ಲಿ ಅವರು ತುಂಬಾ ಸ್ಮಾರ್ಟ್ ಆಗಿ ಆಟನ ಆಡ್ಕೊಂಡು ಬರ್ತಿದ್ದಾರೆ. ಸೊ ಬಹುಶಃ ಅದಕ್ಕೆ ಅನ್ಸುತ್ತೆ ಜನ ಹೊರಗಡೆಯಿಂದ ಅವ್ರಿಗೆ ಇಷ್ಟೊಂದು ಪ್ರೀತಿ ಕೊಡ್ತಿರೋದು. ಅದಕ್ಕೋಸ್ಕರನೇ ಜನ ಗಿಲ್ಲಿ ಅವ್ರಿಗೆ ಇಷ್ಟೊಂದು ಫಾಲೋ ಮಾಡ್ತಿರ್ಬೋದು ಅಥವಾ ಇಷ್ಟೊಂದು ಸಪೋರ್ಟ್ ಮಾಡ್ತಿರ್ಬೋದು. ಸೊ ಗಿಲ್ಲಿ ಬಗ್ಗೆ, ಗಿಲ್ಲಿ ಆಟದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಗಿಲ್ಲಿನೇ ಗೆಲ್ಬೇಕು ಅಂತ ಹೇಳೋರು ಕೂಡ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.